हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಇದ್ದಾರೆ ಮೊದಲು ನೇತಿ ನೇತಿ ಮಾರ್ಗವನ್ನ ಅನುಸರಿಸಿ ವಿವೇಚಿಸಬೇಕಾಗುತ್ತೆ. ಭಗವಂತ ಪಂಚಭೂತಗಳಲ್ಲ, ಇಂದ್ರಿಯಗಳಲ್ಲ, ಮನಸ್ಸು ಬುದ್ಧಿ ಅಹಂಕಾರಗಳಲ್ಲ, ಆತ ಎಲ್ಲ ಚತುರ್ವಿಂಶತಿ ತತ್ವಗಳಿಗೂ ಅತೀತ ಮೇಲ್ಪಟ್ಟವನು ಅಂತ. ನಿನಗೆ ಚಾವಣಿಯ ಮೇಲಕ್ಕೆ ಹತ್ತಿ ಹೋಗಬೇಕು ಅಂತ ನಮಗೆ ಇಚ್ಛೆ ಇದ್ರೆ ಮೆಟ್ಟಿಲುಗಳನ್ನೆಲ್ಲ ಒಂದೊಂದಾಗಿ ಬಿಟ್ಟು ತ್ಯಜಿಸಿ ಮೇಲಕ್ಕೆ ಹತ್ತಬೇಕಾಗುತ್ತೆ. ಆ ಮೆಟ್ಟಿಲುಗಳು ಎಂದಿಗೂ ಛಾವಣಿ ಅಲ್ಲ. ಆದರೆ ಚಾವಣಿಯ ಮೇಲೆ ಹತ್ತಿದ ನಂತರ ಗೊತ್ತಾಗುತ್ತೆ ಯಾವ ವಸ್ತುಗಳಿಂದ ಇಟ್ಟಿಗೆ, ಸುಣ್ಣ, ಸುರುಚಿ ಇವುಗಳಿಂದ ಚಾವಣಿ ತಯಾರಾಗಿದೆಯೋ ಅದೇ ವಸ್ತುಗಳಿಂದ ಮೆಟ್ಟಿಲುಗಳು ಕೂಡ ತಯಾರಾಗಿವೆ ಅಂತ. ಯಾರು ಪರಬ್ರಹ್ಮನೋ ಆತನೇ ಈ ಜೀವ ಜಗತ್ತು ಆಗಿದ್ದಾನೆ, ಚತುರ್ವಿಂಶತಿ ತತ್ವ ಆಗಿದ್ದಾನೆ. ಯಾರು ಆತ್ಮನೋ ಆತನೇ ಈ ಪಂಚಭೂತಗಳಾಗಿದ್ದಾನೆ. ಮಣ್ಣು ಆತ್ಮದಿಂದ ಉದ್ಭವವಾಗಿದ್ದ ಪಕ್ಷದಲ್ಲಿ ಅದು ಇಷ್ಟು ಗಟ್ಟಿಯಾಗಿದೆಯಲ್ಲ ಹೇಗೆ ಅಂತ ನಾವು ಪ್ರಶ್ನೆ ಹೇಳ್ಬೋದು. ಆತನ ಇಚ್ಛೆಯಿಂದ ಎಲ್ಲವೂ ಸಾಧ್ಯ. ಶುಕ್ರ ಶೋಣಿತಗಳಿಂದ ಮೂಳೆ ಮಾಂಸ ಉತ್ಪತ್ತಿ ಆಗುತ್ತಿಲ್ವೇ ಹಾಗೆ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಪಂಚಭೂತಗಳನ್ನ ನಾವಲ್ಲ ನೋಡಬೇಕು. ಪಂಚಭೂತ ನಮ್ಮ ಶರೀರದಲ್ಲಿದೆ. ಎಷ್ಟು ಭೂತಗಳಿವೆ? ಪಂಚಭೂತಗಳಿವೆ ನಮ್ಮ ಶರೀರದಲ್ಲಿ. ಈ ಭೂತಗಳು ಅಂತ ಹೇಳಿದ್ರೆ ಘನೀಭೂತವಾದಂತಹ ವಸ್ತುಗಳು, ಭೂತ ಆಗಿರ್ತಕ್ಕಂಥವುಗಳು ತಥ ಸಂಸ್ಕೃತದಲ್ಲಿ ಘನೀಭೂತವಾದಂಥವುಗಳು. ಆಕಾಶ ಕೂಡ ಆ ಪರಮಾತ್ಮ ಚೈತನ್ಯಕ್ಕೆ ಹೋಲಿಸಿ ನೋಡಿದ್ರೆ ಸ್ಥೂಲ. ಆ ಆಕಾಶದಿಂದ ಉತ್ಪನ್ನವಾದಂತಹ ವಾಯು ಏನಿದೆಯೋ ಅದು ಇನ್ನೂ ಸ್ವಲ್ಪ ಜಾಸ್ತಿ ಸ್ಥೂಲ. ಆ ವಾಯುವಿನಿಂದ ಉತ್ಪನ್ನವಾದಂತಹ ಅಗ್ನಿ ಏನಿದೆಯೋ ಅದು ಇನ್ನೂ ಸ್ಥೂಲ. ಅದರ ಸಾಕ್ಷಿ ಏನಂದ್ರೆ ಅದು ನಮ್ಮ ಸ್ಪರ್ಶಕ್ಕೂ ಸಿಗುತ್ತೆ, ನಮ್ಮ ದೃಶ್ಯಕ್ಕೂ ಸಿಗುತ್ತೆ, ದೃಷ್ಟಿಗೂ ಸಿಗುತ್ತೆ. ಆ ಅಗ್ನಿಯಿಂದ ಉತ್ಪನ್ನವಾದಂತಹ ಜಲ ಅದು ಕೂಡ ನಾಲ್ಕನೆಯ ಪಂಚಮಹಾಭೂತಗಳಲ್ಲಿ ಒಂದು. ಅದೊಂದು ಭೂತ ಅಲ್ಲ, ಅದು ಒಂದು ಘನೀಭೂತವಾದ ವಸ್ತು. ಜಲದಿಂದ ಅಗ್ನಿಯಿಂದ ಮೂಡಿ ಬಂದಂತಹ ಈ ನೀರು ಇದು ಕೂಡ ಸ್ಥೂಲ. ಎಷ್ಟು ಸ್ಥೂಲ ಅಂತಂದ್ರೆ ನಮ್ಮ 4 ಇಂದ್ರಿಯಗಳು ಕೂಡ ಅದು ಗೋಚರ. 5ನೇದಾದಂತಹ ಈ ಭೂಮಿ ನಮ್ಮ 5 ಇಂದ್ರಿಯಗಳು ಕೂಡ ಗೋಚರ. ಹೀಗೆ ವಸ್ತು ಸ್ಥೂಲವಾದಂತೆಲ್ಲ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಅವು ಗೋಚರವಾಗುತ್ತವೆ. ವಸ್ತು ಸೂಕ್ಷ್ಮವಾದಂತೆಲ್ಲ ನಮ್ಮ ಕೆಲವು ಇಂದ್ರಿಯಗಳಿಗೆ ಅವು ಗೋಚರವಾಗುವುದಿಲ್ಲ. ಈ ಪರಮಾತ್ಮ ಅಂತ ಹೇಳ್ತಕ್ಕಂಥವನು ಅಥವಾ ಪರಬ್ರಹ್ಮ ವಸ್ತು ಅಂತ ಹೇಳ್ತಕ್ಕಂಥವು ಆ ವಸ್ತು ಈ ಪಂಚ ಮಹಾಭೂತಗಳಿಗಿಂತಲೂ ಸ್ಥೂಲ ಸೂಕ್ಷ್ಮ ಆದ್ರಿಂದ ಅತೀತ. ಅದು ನಮ್ಮ ಯಾವ ಇಂದ್ರಿಗೂ ಕೂಡ ಗೋಚರವಾಗ್ತಕ್ಕಂಥದ್ದಲ್ಲ ಅಂತ. ಈ ಪಂಚ ಮಹಾಭೂತಗಳು ನಾವಲ್ಲ. ಯಾಕೆ? ನಮ್ಮ ನಿಜ ಸ್ವರೂಪ ಯಾವುದು? ಚೈತನ್ಯ. ಆದ್ರಿಂದ ಪಂಚಭೂತಗಳು ಭಗವಂತ ಅಲ್ಲ,
ನಮ್ಮಲ್ಲಿರ್ತಕ್ಕಂಥ ಆತ್ಮವೂ ಅಲ್ಲ. ಇಂದ್ರಿಯಗಳು ಇವು ಕೂಡ ಪರಮಾತ್ಮ ಅಲ್ಲ, ನಮ್ಮ ಆತ್ಮವೂ ಅಲ್ಲ. ಮನಸ್ಸು ಬುದ್ಧಿ ಅಹಂಕಾರ ಅತ್ಯಂತ ಸೂಕ್ಷ್ಮವಾದದ್ದು. ಈ ಮನಸ್ಸಿನ ಮೂಲಕ ಮನುಷ್ಯ ಎಂಥ ಮಾಡ್ತಾ ಇದ್ದಾನೆ. ಇವತ್ತಿನ ಭೌತಿಕ ವಿಜ್ಞಾನ ಸಿದ್ಧಾಂತಗಳನ್ನ ಒದಗಿಸಿಕೊಡ್ತಾ ಇದೆ. ಅವುಗಳನ್ನೆಲ್ಲ ಗಮನಿಸಿದಾಗ ಈ ಮನಸ್ಸು ಬುದ್ಧಿಯ ಏನೇನು ಮಾಡಬಹುದು ಅಂತ. ಭಗವಂತನಂತಹ ಸರ್ವಶಕ್ತ ವಸ್ತುವಿಗೆ ನಂತರದ ವಸ್ತುವೇ, ಶಕ್ತಿಶಾಲಿಯಾದ ವಸ್ತುವೇ ಈ ಮನಸ್ಸು ಅಥವಾ ಈ ಬುದ್ಧಿ. ಆದರೆ ಇಷ್ಟೊಂದು ಸೂಕ್ಷ್ಮವಾದಂತಹ ಈ ಬುದ್ಧಿ ಮನಸ್ಸು ಅದು ಕೂಡ ನಮ್ಮ ಆತ್ಮಸ್ವರೂಪವೂ ಅಲ್ಲ, ಅದು ಪರಮಾತ್ಮವೂ ಅಲ್ಲ. ಇದು ನೇತಿ ಮಾರ್ಗ. ಹೀಗೆ ಕುಳಿತು ಭಾವಿಸಬೇಕು ಆಗ, ನಾನು ಶರೀರ ಅಲ್ಲ, ಆದ್ರಿಂದ ನನ್ನ ಬರ್ತಕ್ಕಂಥ ದುಃಖ ಅದು ನನ್ನದಲ್ಲ. ಹಾಗಾದ್ರೆ ಬರ್ತಾ ಇದೆಯಲ್ಲ ಅಂತಂದ್ರೆ ಅದು ಶರೀರಕ್ಕೆ ಬರ್ತಾ ಇದೆ. ಅನುಭವಿಸು, ಓ ಶರೀರವೇ, ನಿನ್ನ ದುಃಖವನ್ನ ನೀನು ಅನುಭವಿಸ್ತಾ ಇರು, ನನ್ನ ಆನಂದವನ್ನ ನಾನು ಅನುಭವಿಸ್ತಾ ಇರ್ತೇನೆ ಅಂತ ಕೇಳೋಕೆ ಬಹಳ ಚೆನ್ನಾಗಿರುತ್ತೆ. ಹೀಗೆ ಆಗೋದಕ್ಕೆ ಸಾಧ್ಯವಾಗಿದ್ರೆ ಅಂತ ನಾವು ಮನಸ್ಸಲ್ಲೇ ಮಂಡಿಗೆ ಕೂಡ ಮನಸ್ಸಲ್ಲೇ ಆಕಾಶ ಗೋಪುರ ಕೂಡ ಕಟ್ತೇವೆ. ಹೀಗೆ ಆಗೋದಕ್ಕೆ ಸಾಧ್ಯವಾಗಿದ್ರೆ ಹೇಗೆ ಅಂತ. ಎಷ್ಟು ಅದ್ಭುತವಾಗಿದೆ. ಶರೀರದ ಎಲ್ಲ ಸುಖ ದುಃಖಗಳು ಶರೀರಕ್ಕೆ, ಮನಸ್ಸಿನ ಎಲ್ಲ ಸುಖ ದುಃಖಗಳು ಮನಸ್ಸಿಗೆ. ಯಾಕೆ? ಮನಸ್ಸು ನಾನಲ್ಲ, ಈ ಶರೀರ ನಾನಲ್ಲ. ಸಚಿದಾನಂದ ಶಿವೋಹಂ ಶಿವೋಹಂ ಅಂತಕ್ಕಂಥ ಮಾತೆಲ್ಲ ಅಲ್ಲಿ ಬಂದಿದೆ. ಕೇವಲ ಆತ್ಮಸ್ವರೂಪ ನಾವು. ಈ ಅಲ್ಲ ಅಲ್ಲ ಅಲ್ಲ, ಇದಲ್ಲ 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 ಅಂತನ್ನೋ ಮಾತನ್ನ ಮತ್ತೆ ಮತ್ತೆ ಈ ಮನಸ್ಸಿಗೆ ಮನದಟ್ಟು ಮಾಡಿಕೊಡಬೇಕಾಗತ್ತೆ. ಇದೇ ಸಾಧನೆ. ಕೇಳೋದು ಒಂದು ಸಾಧನೆ, ಕೇಳಿದ್ದನ್ನು ಮನೆಗೆ ಕೊಂಡೊಯ್ದು ಮನನ ಮಾಡುವಂತಹದ್ದು ಇನ್ನೊಂದು ಸಾಧನೆ. ಮನನ ಮಾಡ್ತಾ 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 ಅದರಲ್ಲೇ ತಲೆಯಿಂದಾಗ್ತಕ್ಕಂಥದ್ದು, ತಲೆಯಿಂದಾಗಿ ಕೊನೆಗೆ ಅದೇ ಆಗ್ತಕ್ಕಂಥದ್ದು, ಅದು ಇನ್ನೊಂದು ಅದ್ಭುತವಾದಂತಹ ಸಾಧನೆ, ಸಿದ್ಧಿ. ಅಲ್ಲಿವರೆಗೆ ಹೋಗ್ಬೇಕಾಗುತ್ತೆ. ಹೀಗೆ ನೇತಿರ್ತಕ್ಕಂಥ ಮಾರ್ಗವನ್ನು ಅನುಸರಿಸ್ತಾ ಈ ಚತುರ್ವಿಂಶತಿ ತತ್ವಗಳು ಕೂಡ ನಾನಲ್ಲ ಅಂತ ಭಾವಿಸ್ತಾ ಒಂದು ಸಮಾಧಿ ಸ್ಥಿತಿಗೆ ಇರ್ತಾನೆ ಅಂತ. ಚತುರ್ವಿಂಶತಿ ತತ್ವ ಅಂತ ಕರೆದಾಗ ಹೌದು ಹೌದು ಅಂತ ಅಂದ್ಬಿಡ್ತೀವಿ ನಾವು ಮನಸ್ಸಲ್ಲಿ. ಅದ್ಯಾವುದು ಚತುರ್ವಿಂಶತಿ ತತ್ವ ಅಂತಂದ್ರೆ, ಚತುರ್ವಿಂಶತಿ ಅಂದ್ರೆ ಎಷ್ಟೋ ಜನರಿಗೆ ಇವತ್ತು ಅರ್ಥವಾಗಿರಲಿಲ್ಲ. ಚತುರ್ ಅಂದ್ರೆ 4, ವಿಂಶತಿ ಅಂದ್ರೆ ಇದು 20, ಚತುರ್ವಿಂಶತಿ ಅಂದ್ರೆ 24 ಅಂತ ಅರ್ಥ. 24 ತತ್ವಗಳು ಇದೆ ಅಂತ ವಿಭಜಿಸಿ ವಿಂಗಡಿಸಿ ಕಂಡುಹುಡುಕಿ ಇಟ್ಟಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಪಂಚ ತನ್ಮಾತ್ರಗಳು ಅಂತ. ಪಂಚ ಮಹಾಭೂತಗಳಿದೆಯಲ್ಲ, ಆಕಾಶದಿಂದ ಹಿಡಿದು ಜಲತತ್ವದವರೆಗೆ ಪಂಚ ಮಹಾಭೂತಗಳು ನೀಗ್ತಾನೆ ನಾನೇ ಹೇಳಿದ್ದು. ಆ ಪಂಚ ಮಹಾಭೂತಗಳಿಗೆ, ಅತ್ಯಂತ ಸ್ಥೂಲವಾದ ಭೂತಗಳಿಗೆ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಹೆಚ್ಚು ಕಡಿಮೆ ಜ್ಯೋತಿರ್ಮಯವಾಗಿರತಕ್ಕಂತಹ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ತತ್ವಗಳು ಯಾವುವು ಅಂತ ಹೇಳಿದ್ರೆ ಇದೇ ಪಂಚಭೂತಗಳ ತನ್ಮಾತ್ರಗಳು. ತನ್ಮಾತ್ರ, ಮಾತ್ರ ಸ್ವಭಾವ, ಕೇವಲ ಅದು. ಮಾತ್ರ ಅಂದ್ರೆ ಕೇವಲ ಅದು ಅಂತ ಅಂದ್ರೆ ಅದೇ ಆಕಾಶದ ನಿಜ ಸ್ವರೂಪ. ಆ ಆಕಾಶವೇ ವಿಶಾಲ. ಈ ಆಕಾಶವನ್ನು ಹಿಡಿದಿಟ್ಟಿರ್ತಕ್ಕಂತಹ ಆ ಆಕಾಶದ ತನ್ಮಾತ್ರ ಇನ್ನೆಷ್ಟು ವಿಶಾಲವಾಗಿರ್ಬೋದು ಎಂದು ಹೀಗೆ ನಾವು ಆಲೋಚನೆ ಮಾಡಬೇಕು. ಅವುಗಳನ್ನೇ ನಾವು ಭೂದೇವತೆ, ಜಲದೇವತೆ, ಅಗ್ನಿದೇವತೆ, ವರುಣ ದೇವತೆ, ವಾಯುದೇವತೆ, ಆಕಾಶ ದೇವತೆ ಅಂತನ್ನುವ ಹೆಸರಿನಿಂದ ನಾವು ಕರೀತೀವಿ. ಅವೆಲ್ಲ ದೇವತೆಗಳು ಮತ್ತು ಚೈತನ್ಯಾತ್ಮಕವಾದವುಗಳು. ಅವುಗಳಷ್ಟು ಮಟ್ಟಿಗೆ ನಮ್ಮ ಮಾತನ್ನೆಲ್ಲ ಅರ್ಥ ಮಾಡಿಕೊಳ್ಳಬಲ್ಲವು. ಈ ಭೂಮಿ ಜಡ, ನಮ್ಮ ಮಾತು ಅದಕ್ಕೆ ಅರ್ಥ ಆಗದೆ ಹೋಗಿರ್ಬೋದು. ನಮ್ಗೆ ನಮ್ಮ ಈ ಭೂಮಿಗೆ ನಮ್ಮ ಮಾತು ಅರ್ಥ ಆಗ್ತಾ ಇಲ್ಲ ಅಂತ ಆ ಭೂಮಿ ಬೆಳ್ಳಿ ನೀವು ಅದರ ಹಿನ್ನೆಲೆ ಇರ್ತಕ್ಕಂಥ ಭೂಮಾತೆ ಕೋಪಿಸ್ತಾಗ್ತಾರೆ. ಪರಿಣಾಮವಾಗಿ ಏನೇನು ತೊಂದರೆ ಕೊಡ್ಬೋದು ತನ್ನ ಮಗನೇ ಪಾಪ. ಆದ್ರೂ ಕೂಡ ಎಷ್ಟೋ ಮಕ್ಕಳನ್ನ
ತಾಯಿಯರು ಚೆನ್ನಾಗಿ ಶಿಕ್ಷೆ ಕೊಡೋದಿಲ್ವೇ? ಯಾಕಂದ್ರೆ ತಾಯಿಯರಿಗೆ ಹಿಂಸೆ ಕೊಟ್ಬಿಟ್ಟಿರ್ತಾರೆ ಮಕ್ಕಳು. ಅಹಿಂಸೆ ಕೊಟ್ಟದ್ರಿಂದ ಶಿಕ್ಷೆ ಕೊಡಲೇಬೇಕಾಗುತ್ತೆ. ತನ್ನ ಮಕ್ಕಳೇ ಆದರೂ ಕೂಡ ಅದು ಬೇರೆ ಕಥೆ ತಿಳ್ಕೊಳ್ಳಿ. ಅಂತೂ ಈ 24 ತತ್ವಗಳು ಏನಿವೆಯೋ ಇವುಗಳೆಲ್ಲ ಎಂತೆಂಥ ವಸ್ತುಗಳು ನೀವು ಭಾವಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಸಮುದ್ರದ ಮುಂದೆ ನಿಂತು ನೋಡಿ, ಬೆಕ್ಕದ ಬೆರಗಾಗಿ ಮೌನವಾಗಿ ಬಿಡ್ತೀವಿ. ನಿಮ್ಮ ಮನೆಯ ತಾರಸಿಯ ಮೇಲೆ ಅಂಗಾತ ಮಲ್ಕೊಂಡು ವಿಶಾಲವಾದ ಆಕಾಶವನ್ನು ನೋಡ್ತಾ ಇರಿ. ಆಕಾಶದಲ್ಲೇ ನೀವು ಕರಗೋಗ್ಬಿಡ್ತೀರಿ. ಅಂತಹ ಬಲವಾದ ಆಕಾಶ, ಧಗಧಗಿಸಿ ಉಳಿತಕ್ಕಂತಹ ಬೆಂಕಿ, ಅದನ್ನು ನೋಡಿ. ಈ ಪ್ರತಿಯೊಂದು ವಸ್ತುವು ಕೂಡ ಪರಮಾದ್ಭುತವಾದದ್ದು. ಆದರೆ ಅದರಿಂದ ಇವರೇ ದೇವರು ಅಂತ ಭಾವಿಸುವಷ್ಟು ಮಟ್ಟಿಗೆ ಅದರಿಂದ ಯಾವುದು ಕೂಡ ದೇವರಲ್ಲ. ಹಾಗೆ ಆ ಪಂಚಭೂತಗಳು ನಮ್ಮ ಶರೀರವಾಗಿದ್ದುಕೊಂಡು ಈ ಶರೀರದ ಮೂಲಕ ನಾವು ಭಾಗ್ಯ ಬಗೆಯ ಕಾರ್ಯಗಳಲ್ಲಿ ಮಗನಾಗ್ತೇವೆ, ಬಗೆ ಬಗೆಯ ಸುಖಗಳನ್ನು ನಾವು ಅನುಭವಿಸ್ತೇವೆ, ಬಗೆ ಬಗೆಯ ವ್ಯವಹಾರಗಳೆಲ್ಲ ನಡೀತವೆ. ಆದ್ರಿಂದ ನಮ್ಮ ಶರೀರವೇ ನಮಗೆ ದೇವರಾಗಿ ಕಾಣಿಸುವಷ್ಟರ ಮಟ್ಟಿಗೆ ನಾವು ಒಂದಾಗೋಗ್ಬಿಟ್ಟಿದ್ದೀವಿ. ಅವರ ಜೊತೆಯಲ್ಲಿ ನೇತಿ ಮಾರ್ಗದಿಂದ ಅತ್ಯಂತ ನಿಷ್ಠುರನಾಗಿ ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ, ಇದು ಅದಲ್ಲ, ಇದು ಅದಲ್ಲ, ಅದು ಪರಮಾತ್ಮ ಅಲ್ಲ ಅಂತನ್ನುವ ಮಾತನ್ನ ಈ ಮನಸ್ಸಿಗೆ ಮಂದನ್ ಮಾಡಿಕೊಡ್ತಾ ಕೊನೆಯಲ್ಲಿ ಮನಸ್ಸು ಶುದ್ಧವಾಗಿಬಿಡುತ್ತೆ. ಶುದ್ಧವಾದ ಮನಸ್ಸು ಏಕಾಗ್ರವಾಗಿಬಿಡುತ್ತೆ. ಏಕಾಗ್ರತೆಯ ತುದಿಯಲ್ಲಿ ಆ ಸಮಾಧಿ ಇರತಕ್ಕಂಥದ್ದು, ಸಮಾಧಿ ಇರತಕ್ಕಂಥದ್ದು ತಾನಾಗಿ ಪ್ರಾಪ್ತವಾಗಿರುತ್ತೆ. ಆ ಸಮಾಧಿ ಸ್ಥಿತಿಯಲ್ಲಿ ಯಾವ ಅನುಭವ ಆಗಬೇಕೋ ಅದು ಆಗ್ತಾ ಇದೆ. ಅದನ್ನು ಮಾತ್ರ ಯಾರು ಬಾಯಿಂದ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಯಥೋ ವಾಚೋ ನಿವರ್ತಂತೆ ಅಂತ ನೀವೆಲ್ಲ ಬಹಳ ಸತ್ಯ ಮಾತನ್ನು ಕೇಳಿದ್ದೀರಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೀಗೆ ಚತುರ್ವಿಂಶತಿ ತತ್ವಗಳಿಗೂ ಕೂಡ ಅತೀತವಾದಂತಹ ಪರಬ್ರಹ್ಮ ತತ್ವ ಅಂತರದಾಗಿ ತಿಳಿದು ಬರುತ್ತೆ ಅಂತ ಆ ಚಾವಣಿಯ ಉದಾಹರಣೆ ಕೊಟ್ಟೆಲ್ಲ ಹೇಳ್ತಾ ಇದ್ದಾರೆ. ಬಳಿಕ ಒಂದು ಪ್ರಶ್ನೆಯನ್ನ ಅವರೇ ಹೇಳ್ತಾರೆ. ಚೈತನ್ಯ ಬಹಳ ಬಹಳ ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ, ಅದಕ್ಕಿಂತ ಸೂಕ್ಷ್ಮ ಇನ್ನೊಂದಿಲ್ಲ. ಹೋಲಿಸಿ ನೋಡ್ತು ಅಂತ ಹೇಳಿದ್ರೆ ಆ ಚೈತನ್ಯಕ್ಕೂ ಈ ಪಂಚಮಹಾಭೂತಗಳಿಗೂ ಯಾವ ಸಂಬಂಧವೂ ಇಲ್ಲ. ಯಾಕೆಂದ್ರೆ ಆ ಪರಮ ಚೈತನ್ಯದ ಯಾವ ಲಕ್ಷಣವೂ ಕೂಡ ಈ ಪಂಚ ಭೂತಗಳಲ್ಲಿ ಕಂಡು ಬರುವುದಿಲ್ಲ. ಅಂದ ಮೇಲೆ ಈ ಮಣ್ಣು ಅಂದ್ರೆ ಈ ಭೂಮಿ, ಇಷ್ಟೊಂದು ಘನೀಭೂತವಾದಂತಹ ಭೂಮಿ ಆತ್ಮದಿಂದ ಉದ್ಭವವಾಗಿದ್ದ ಪಕ್ಷದಲ್ಲಿ ಅದು ಇಷ್ಟು ಗಟ್ಟಿಯಾಗಿ ಕಾಣ್ತಾ ಇದೆಯಲ್ಲ ಹೇಗೆ? ಚೈತನ್ಯದಿಂದ ಉತ್ಪನ್ನವಾದದ್ದು ಅದು ಕೂಡ ಚೈತನ್ಯಮಯವಾಗಿರಬೇಕು. ಮೃದುವಾಗಿರ್ತಕ್ಕಂಥದ್ರಿಂದ ಉತ್ಪನ್ನವಾದದ್ದು ಅದು ಕೂಡ ಮೃದುವಾಗಿ ಇರಬೇಕು. ಆದರೆ ಗಟ್ಟಿಯಾಗಿ ಕಾಣ್ತಾ ಇದ್ದಾರೆ ಹೇಗೆ ಅಂತ ನಾವು ಪ್ರಶ್ನೆ ಹೇಳಬಹುದು. ಆದ್ರೆ ಆತನ ಇಚ್ಛೆಯಿಂದ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಭಗವಂತನ ಇಚ್ಛೆ ಎಂಥದ್ದಿರ್ಬೋದು? ಆ ಇಚ್ಛೆಯನ್ನು ನಾವು ಭಾವಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಅಘಟಿತ ಘಟನಾಪಟೀಯ ಅಂತ ಅವರಿಗೆ ಹೆಸರು. ಯಾವುದನ್ನ ಕೋಟಿ ಕೋಟಿ ಜನ ತಿಳ್ಕೊಂಡಿರ್ತಾರೋ ಸಾಧ್ಯವಿಲ್ಲ ಅಂತ ಅದನ್ನ ಸಾಧ್ಯವಾಗಿಸ್ತಾನೆ ಪರಮಾತ್ಮ. ಅಂಥ ಒಂದು ಘಟಿಸೋದಕ್ಕೆ ಸಾಧ್ಯವಿಲ್ಲತಕ್ಕಂಥದ್ದನ್ನು ಕೂಡ ಘಟಿಸುವಂತೆ ಮಾಡತಕ್ಕಂಥವನು. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನು ಉದಾಹರಣೆ ಕೊಡ್ತಾ ಇದ್ದಾರೆ? ಶುಕ್ರ ಶೋಣಿತಗಳಿಂದ ಮೂಳೆ ಮಾಂಸ ಉತ್ಪತ್ತಿ ಆಗುತ್ತಿಲ್ಲವೇ ಅಂತ ಹೇಳ್ಬಿಟ್ಟು. ಶುಕ್ರ ಅಂದ್ರೆ ಎಷ್ಟೋ ಜನ ಗೊತ್ತೇ ಇಲ್ಲ, ಶುಕ್ರ ಗ್ರಹ ಅಂತ ತಿಳ್ಕೊಂಡ್ಬಿಡ್ತಾರೆ. ಶೋಣಿತ ಅಂದ್ರೆ ಸಂಸ್ಕೃತ ಶಬ್ದ, ಅದು ಕೂಡ ಎಷ್ಟೋ ಜನರಿಗೆ ಗೊತ್ತಾಗೋದೇ ಇಲ್ಲ. ಶೋಣಿತ ಅಂದ್ರೆ ರಕ್ತ, ಶುಕ್ರ ಅಂದ್ರೆ ವೀರ್ಯ. ವೀರ್ಯ ಮತ್ತು ರಕ್ತ ಸೇರಿ ಏನಾಗ್ತದೆ? ಮೂಳೆ ಮಾಂಸದಿಂದ ಕೂಡಿದ ಇನ್ನೊಬ್ಬ ವ್ಯಕ್ತಿ ನಿರ್ಮಾಣಗೊಳ್ಳುತ್ತಾನೆ ಅಂತ. ಒಂದು ಶರೀರದೊಳಗಡೆ ಇರತಕ್ಕಂತಹ ದ್ರವ ಪದಾರ್ಥ ಇನ್ನೊಂದು ಶರೀರದಲ್ಲಿರತಕ್ಕಂತಹ ದ್ರವ ಪದಾರ್ಥದೊಂದಿಗೆ ಸೇರುವಾಗ ದ್ರವ ಪದಾರ್ಥ ಕಾಲಕ್ರಮದಲ್ಲಿ ಅದು ಘನ ಪದಾರ್ಥ. ಆ ಘನ ಪದಾರ್ಥ ಆ ಶರೀರದಿಂದ ಹೊರಕ್ಕೆ ಬಂದ ಮೇಲೆ ಈ ಹೊರಗಡೆ ಇರತಕ್ಕಂತಹ ಪಂಚಭೂತಗಳ ಸಹಾಯದಿಂದ
ಇನ್ನಷ್ಟು ಘನೀಭೂತವಾಗಿ ಉಕ್ಕಿನಂತಹ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ ಇರತಕ್ಕಂತಹ ಶರೀರ ನಿರ್ಮಾಣವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರಲ್ಲ, ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ ಇರತಕ್ಕಂತಹ ಶರೀರ ಬೇಕು ನಮಗೆ ಅಂತ. ಈ ಉಕ್ಕಿನಂತಹ ನರಮಂಡಲ, ಕಬ್ಬಿಣದಂತಹ ಮಾಂಸಖಂಡಗಳು ಇರತಕ್ಕಂತಹ ಶರೀರ ನಿರ್ಮಾಣವಾದದ್ದರಿಂದ ದ್ರವ ಪದಾರ್ಥದಿಂದ. ಇದು ಹೇಗೆ ಸಾಧ್ಯ ಆಯಿತು ಅಂತ ಒಬ್ಬ ಮನುಷ್ಯನಾದ್ರೂ ಯೋಚನೆ ಮಾಡ್ತಾನೇನು? ಪರಮಾತ್ಮ ಎಂಥ ಪವಾಡವನ್ನ ಮಾಡ್ತಾ ಇದ್ದಾನೆ. ಪವಾಡಗಳ ಮೇಲೆ ಪವಾಡವನ್ನು ಹೇಗೆ ಮಾಡ್ತಾನೇ ಇದ್ದಾನೆ. ಈ ಪವಾಡವನ್ನು ನಾವು ಗ್ರಹಿಸಿದರೆ ಬಾಕಿ ಸಣ್ಣ ಪುಟ್ಟ ಪವಾಡಗಳನ್ನೆಲ್ಲ ದೊಡ್ಡದು ಅಂತ ಭಾವಿಸ್ತೀವಿ, ಮೋಸ ಹೋಗ್ತಾ ಇರ್ತೇವೆ. ಇಲ್ಲಿ ನಾವು ತಿಳ್ಕೊಳ್ಬೇಕು, ಶ್ರೀರಾಮಕೃಷ್ಣ ಎಂತೆಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ. ಹಾಗಾದ್ರೆ ನಾವು ಪ್ರಾರ್ಥಿಸ್ತಕ್ಕಂತಹ ಪರಮಾತ್ಮ ಎಂಥವನು ಅಂತ ನಮಗೆ ಕಲ್ಪನೆ ಆಗುತ್ತೆ. ಆ ಬಗೆಯ ಕಲ್ಪನೆಯನ್ನ ಮಾಡಿಕೊಳ್ಬೇಕು. ಪರಮಾತ್ಮ ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ, ಪರಮ ಕರುಣಾಮಯ, ಈ ಪ್ರಧಾನವಾದಂತಹ 4 ಲೋಕೋತ್ತರವಾದ ಗುಣಗಳಿಂದ ಕೂಡಿರ್ತಕ್ಕಂತಹ ಅವನು ಇನ್ನೂ ಅನಂತವಾದಂತಹ ಸದ್ಗುಣಗಳಿಂದ ಕೂಡಿರ್ತಕ್ಕಂಥವನು. ಅಂಥವನು ನಾವು ಭಾವಿಸಬೇಕು. ಸರ್ವಶಕ್ತನಾದಂತಹ ಭಗವಂತನನ್ನ ಭಾವಿಸಿದಾಗ ಮಾತ್ರವೇ ನಮ್ಮ ಜಪ ಸರ್ವಶಕ್ತವಾಗುತ್ತೆ. ಸರ್ವಜ್ಞನಾದಂತಹ ಪರಮಾತ್ಮನ ಭಾವಿಸಿದಾಗ ಮಾತ್ರವೇ ನಮ್ಮ ಜಪ, ಪಾರಾಯಣ, ಭಜನೆ ಪ್ರತಿಯೊಂದು ಕೂಡ ಸರ್ವಜ್ಞವಾಗುತ್ತೆ. ಅದರಿಂದ ನಮ್ಮಲ್ಲಿ ಸರ್ವಜ್ಞತೆ ಅಂತಕ್ಕಂಥದ್ದು ಉತ್ಪನ್ನವಾಗುತ್ತೆ. ಹಾಗೆ ಸರ್ವವ್ಯಾಪಿತ್ವ, ಅವನ ಕರುಣೆ, ಪರಮಾತ್ಮನ ಅಭೂತತ್ವವಾದಂತಹ ಕರುಣೆಯನ್ನ, ಪರಮ ಕರುಣೆಯನ್ನ ನಾವು ಭಾವಿಸಿದಾಗ ನಾವು ಕೂಡ ಕರುಣಾಮಯ ವ್ಯಕ್ತಿಗಳಾಗ್ತೇವೆ. ಎಂತ ಧನ್ಯವಾದಂತಹ ಅವಸ್ಥೆ ನಮಗೆ ಬರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಭಾವಿಸಬೇಕು. ಶ್ರೀರಾಮಕೃಷ್ಣರು ನಿರೂಪಿಸಿದಂತಹ ಈ ಪರಮಾತ್ಮನ ವರ್ಣನೆಯನ್ನೆಲ್ಲ ನಾವು ಮನಸ್ಸಿಗೆ ತೆಗೆದುಕೊಳ್ಬೇಕು. ಮಾಶಯ ಬರಿತ ಶ್ರೀರಾಮಕೃಷ್ಣ ಮಾತನ್ನು ಮುಂದುವರಿಸ್ತಾನೆ. ವಿಜ್ಞಾನ ದೊರೆತ ನಂತರ ಸಂಸಾರದಲ್ಲೂ ಬೇಕಾದ್ರೆ ಇರಬಹುದು. ಆಗ ಬಹಳ ಸ್ಪಷ್ಟವಾಗಿ ಅನುಭವ ಆಗುತ್ತೆ. ಭಗವಂತನೇ ಈ ಜೀವ ಜಗತ್ತು ಎಲ್ಲ ಆಗಿದ್ದಾನೆ, ಆತ ಈ ಸಂಸಾರದಿಂದ ಪ್ರತ್ಯೇಕ ಅಲ್ಲ ಅಂತ. ಸಂಸಾರದಲ್ಲಿರ್ಬೋದು, ಸಂಸಾರದಲ್ಲಿದ್ರೂ ಕೂಡ ಅವನು ಪರಮಾತ್ಮನೇ ಕಾಣ್ತಾನೆ ಹೊರತು ಇನ್ನೇನು ಅಲ್ಲ. ಸಾಕ್ಷಾತ್ಕಾರ ಆದ್ಮೇಲೆ ಸಂಸಾರ ತಿಳಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಎಲ್ಲಕ್ಕೆಲ್ಲ ಆಗ್ತಕ್ಕಂಥ ಮಾತಲ್ಲ. ಯಾಕೆ ಸಾಧ್ಯ ಆಗುತ್ತೋ ಅವ್ರು ಬೇಕು ಒಂದು ಕೈ ನೋಡಬಹುದು. ಈಗ ಪ್ರಾಣಕೃಷ್ಣನಿಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ನೋಡು, ವಾಸ್ತವ ಅಂಶ ಏನು ಅಂತ ಹೇಳಿದ್ರೆ ದಿವ್ಯ ಚಕ್ಷು ಬೇಕು. ಮನಸ್ಸು ಶುದ್ಧವಾಯಿತು ಅಂದ್ರೆ ಆ ದಿವ್ಯ ಚಕ್ಷು ಉಂಟಾಗುತ್ತೆ. ಉದಾಹರಣೆಗೆ ತೆಗೆದುಕೋ ಕುಮಾರಿ ಪೂಜೆನ. ಆಕೆ ಉಟ್ಟ ಬಟ್ಟೆ ಕೆಡಿಸಿಕೊಳ್ತಕ್ಕಂತಹ ಬಾಲಕಿ, ಆದ್ರೂ ನಾನು ಆಕೆಯನ್ನ ಸಾಕ್ಷಾತ್ ಭಗವತಿಯೇ ಅಂತ ಪೂಜಿಸಿದೆ ಅಂತ ಹೇಳ್ತಾರೆ. ಇದು ಇನ್ನೊಂದು ಅದ್ಭುತವಾದಂತಹ ಮಾತನಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಹೇಳಿದಾಗ ಅನೇಕ ಮಾರ್ಗದ ಮೂಲಕ ಯಾವ ಪರಮಾತ್ಮನನ್ನು ಅನುಭವಿಸಬಹುದು ಅಂತ ಏನೇನು ಹೇಳಿದ್ರು, ಅದನ್ನು ಅನುಭವಿಸಬೇಕಾದ್ರೆ ದಿವ್ಯ ಚಕ್ಷು ಬೇಕು. ಕೇವಲ ಉಪನ್ಯಾಸ ಮಾಡಿದ ಮಾತ್ರಕ್ಕೆ, ಉಪನ್ಯಾಸ ಕೇಳಿದ ಮಾತ್ರಕ್ಕೆ ಆ ಅನುಭವ ಮಾಡೋಕೆ ಸಾಧ್ಯವಿಲ್ಲ. ದಿವ್ಯ ಚಕ್ಷು, ಸ್ಪಿರಿಚುವಲ್ ಐ, ದಿವ್ಯಂ ದದಾಮಿ ತೇ ಚಕ್ಷು ಅಂತ ವಿಶ್ವರೂಪ ದರ್ಶನವನ್ನು ಮಾಡಿಸಿಕೊಡ್ಬೇಕಾದ ಮೊದಲು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂತಹ ಮಾತನ್ನ ಇಲ್ಲಿ ನೆನಪಿಗೆ ತಂದುಕೊಳ್ಬೇಕು. ಹಾಗಂತ ಹೇಳಿ ಅವನ ಭೂ ಮಧ್ಯವನ್ನು ಮುಟ್ಟಿ ಅಲ್ಲಿ ಅವನಿಗೆ ದಿವ್ಯ ಚಕ್ಷು ತೆರೆಯುವಂತೆ ಮಾಡ್ತಾನೆ. ಶ್ರೀಕೃಷ್ಣ ಆ ಪರಬ್ರಹ್ಮ ಅವಸ್ಥೆಯಲ್ಲಿ ಆ ಕಾರ್ಯವನ್ನು ಮಾಡಿರ್ತಾನೆ. ಆ ಪರಬ್ರಹ್ಮ ಅವಸ್ಥೆಯಲ್ಲಿ ಆ ಕಾರ್ಯವನ್ನು ಮಾಡಿದ್ರಿಂದ ಈ ಅರ್ಜುನ ದಿವ್ಯ ಚಕ್ಷುವನ್ನ, ಯಾವ ದಿವ್ಯ ಚಕ್ಷುವನ್ನ ಅನಂತ ದೀರ್ಘವಾದಂತಹ ಸಾಧನೆಯ ಮೂಲಕ ಪಡೆಯಬಹುದು ಅಂತ ದಿವ್ಯ ಚಕ್ಷುವನ್ನ ಸ್ಪರ್ಶ ಮಾತ್ರದಿಂದ ಪಡಿತಾನೆ. ಹೇಗೆ ಅಂತ ಹೇಳಿದ್ರೆ ಆ ಸ್ಪರ್ಶ ಮಾಡಿದ ಕ್ಷಣದಲ್ಲೇ ಅವನ ಅಲ್ಲೋಲ ಕಲ್ಲೋಲಗೊಂಡಂತಹ ಮನಸ್ಸೆಲ್ಲ ಏಕತ್ರವಾಗುತ್ತೆ. ಅವನ ಮನಸ್ಸಲ್ಲಿರ್ತಕ್ಕಂತಹ ಪ್ರಾಪಂಚಿಕತೆ ಎಲ್ಲ ಕ್ಷಣಕಾಲದಲ್ಲಿ ಮಾಯವಾಗುತ್ತದೆ. ಆ ಮನಸ್ಸು ಪ್ರಾಪಂಚಿಕ ಮನಸ್ಸಾಗಿ ಉಳಿಯುವುದಿಲ್ಲ, ಅದು ಆಧ್ಯಾತ್ಮಿಕ ಮನಸ್ಸಾಗಿ, ಶುದ್ಧ ಮನಸ್ಸಾಗಿ ನಿರ್ಮಾಣಗೊಳ್ಳುತ್ತದೆ. ತಕ್ಷಣವೇ ಆ ದಿವ್ಯ ಚಕ್ಷು
ಟಾರ್ಚ್ ಲೈಟ್ ಸಿದ್ಧವಾಗಿರುತ್ತೆ. ಅದರಿಂದ ದಿವ್ಯ ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ, ಆ ವಿಶ್ವರೂಪ ದರ್ಶನ ಮಾಡ್ಕೊಳ್ಳೋದಕ್ಕೆ ಅವನು ಸಮರ್ಥನಾಗ್ತಾನೆ. ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾ ಇದ್ದಾರೆ, ವಾಸ್ತವ ಅಂಶ ಏನು ಅಂತಂದ್ರೆ, ಸತ್ಯಸಂತಿ ಏನು ಅಂತ ಹೇಳಿದ್ರೆ ದಿವ್ಯ ಚಕ್ಷು ಬೇಕು. ಮನಸ್ಸು ಶುದ್ಧವಾಯಿತು ಅಂದ್ರೆ ಆ ದಿವ್ಯ ಚಕ್ಷು ಉಂಟಾಗುತ್ತೆ. ಉದಾಹರಣೆಗೆ ತೆಗೆದುಕೋ ಕುಮಾರಿ ಪೂಜೆಯನ್ನ. ಕುಮಾರಿ ಪೂಜೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ರೂಢಿ ಇಲ್ಲ. ಉತ್ತರ ಭಾರತದಲ್ಲಿ, ಮುಖ್ಯವಾಗಿ ಬಂಗಾಳದಲ್ಲಿ ಬಹಳ ರೂಢಿ. ಎಳೆಯ ವಯಸ್ಸಿನ ಅಂದ್ರೆ 5 ವರ್ಷದ ಮೇಲ್ಪಟ್ಟು 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನ ದೇವಿಯ ಸ್ಥಾನದಲ್ಲಿ ಒಳ್ಳಿರಿಸಿ ದೇವಿಯನ್ನು ಆಹ್ವಾನಿಸಿ ಅವಳನ್ನು ಪೂಜಿಸತಕ್ಕಂತಾರೆ. ಇವತ್ತು ಅದ್ಭುತವಾದಂತಹ ಸಾಧನೆಗಳು. ಜಗನ್ಮಾತೆ ಸಕಲ ಸ್ಥಿತಿಯಲ್ಲೂ ಕೂಡ ಆವಿರ್ಭಾವಗೊಂಡಿದ್ದಾಳೆ. ಆದರೆ ಆ ಎಳೆಯ ಬಾಲಕಿಯಲ್ಲಿ ವಿಶೇಷವಾಗಿ ಅವಳು ಆವಿರ್ಭಾವಗೊಂಡಿರ್ತಾಳೆ ಅನ್ನತಕ್ಕಂಥ ಒಂದು ಸತ್ಯದ ಹಿನ್ನೆಲೆ ಇದೆ ಈ ಬಗೆಯ ಪೂಜೆಗೆ. ಶ್ರೀರಾಮಕೃಷ್ಣರು ಅಂತಹ ಕುಮಾರಿಯನ್ನು ಪೂಜೆ ಮಾಡಿದಂತೆ. ಆಕೆ ಎಂತ ಹುಡುಗಿಯಂತೆ, ಅವ್ರ ವರ್ಣನೆ ನೋಡಿ, ಆಕೆ ಉಟ್ಟ ಬಟ್ಟೆ ಕೆಡಿಸ್ಕೊಳ್ತಕ್ಕಂಥ ಬಾಲಕಿಯಂತೆ. ಬಟ್ಟೆ ಕೆಡಿಸ್ಕೊಳ್ಳೋದನ್ನು ಮಣ್ಣು ಮಾಡ್ಕೊಳ್ಳೋದಲ್ಲ, 1-2 ಅಲ್ಲ ಅಂದ್ಬಿಡುತ್ತೆ. ಅಂಥ ರೀತಿಯಲ್ಲಿ ಬಟ್ಟೆಯನ್ನು ಕೆಡಿಸ್ಕೊಳ್ತಕ್ಕಂಥವಳು ಅಂತಂದ್ಬಿಟ್ಟಿದ್ದೆ. ನಾನೇನು ಸಂಕೋಚ ಪಟ್ಕೊಳ್ತಾ ಇರಲಿಲ್ಲ, ಕಲೀಜು ಅಂತಂದ್ಬಿಟ್ಟು ಅಂತ ಇರಲಿಲ್ಲ. ಬದಲಾಗಿ ಅವಳನ್ನು ಸಾಕ್ಷಾತ್ ಭಗವತಿ ಅಂತ ಪೂಜಿಸಿದ್ರೇನೋ ದಿವ್ಯ ದೃಷ್ಟಿಯಿಂದ. ಶ್ರೀರಾಮಕೃಷ್ಣರಲ್ಲಿ ಬೇರೇನೇನೂ ಕಾಣ್ತಾ ಇರಲಿಲ್ಲ, ಸಾಕ್ಷಾತ್ ಜಗನ್ಮಾತೆಯನ್ನು ಕಾಣ್ತಾ ಇದ್ರು. ಅವರಿಗೆ ದಿವ್ಯ ದೃಷ್ಟಿಯನ್ನು ಪಡೆದ ಮೇಲೆ ಈ ಬಗ್ಗೆ ಸಾಧನೆ ಮಾಡಿದ್ರು. ಜಗನ್ಮಾತೆಯನ್ನು ಮೊದಲು ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಆಮೇಲೆ ಬಾಕಿರೋ ಸಾಧನೆಯನ್ನೆಲ್ಲ ಮಾಡ್ತಾ ಬಂದ್ರು. ನಾವು ಹಾಗಾದ್ರೆ ಆ ಕುಮಾರಿ ಪೂಜೆಯನ್ನು ಮಾಡುವಾಗ ಹೇಗೆ ಮಾಡಬೇಕು? ಭಾವನೆಯಿಂದ. ನಾವು ಭಾವದೃಷ್ಟಿಯಿಂದ ಮಾಡಬೇಕು. ಅವರು ದಿವ್ಯ ದೃಷ್ಟಿಯಿಂದ ಮಾಡಿದರು. ಭಾವದೃಷ್ಟಿಯಿಂದ ಮಾಡ್ತಾ 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 ದಿವ್ಯ ದೃಷ್ಟಿಯಿಂದ ಮಾಡ್ತಕ್ಕಂಥ ಸಾಮರ್ಥ್ಯ ಮುಂದೆ ಬದುಕುತ್ತೆ. ಈ ಒಂದು ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ಈಗ ಆ ಒಂದು ಮಾತನ್ನೇ ಮುಂದುವರೆಸ್ತಾ ಹೇಳ್ತಾ ಇದ್ದಾರೆ. ಈ ಒಂದು ಈ ದೃಷ್ಟಿಕೋನ ಅದು ಏನೇನು ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಪಕ್ಕದಲ್ಲಿ ಹೆಂಡತಿ ಮಲಗಿದ್ದಾರೆ, ಇನ್ನೊಂದು ಪಕ್ಕದಲ್ಲಿ ಮಗು, ಹೆಣ್ಣು ಮಗು ಅಂತ ಇಟ್ಕೊಂಡ್ರಿ. ಮನುಷ್ಯ ಇಬ್ಬರನ್ನೂ ಪ್ರೀತಿಸ್ತಾನೆ. ಆ ಗಂಡ ಅಥವಾ ಮತ್ತೆ ಮಲಗಿರ್ತಕ್ಕಂಥವನು ಇಬ್ಬರನ್ನೂ ಪ್ರೀತಿಸ್ತಾನೆ, ಆದರೆ ಬೇರೆ ಬೇರೆ ಭಾವನೆಗಳಿಂದ. ಆಕೆಯಿಂದ ಮಡದಿ ಅಂತ, ಈ ಹೆಣ್ಣು ಮಗುವನ್ನ ನನ್ನ ಮಗಳು ಅಂತ, ಹೀಗೆ ಬೇರೆ ಬೇರೆ ಭಾವನೆಗಳಿಂದ ಆತ ಪ್ರೀತಿಸ್ತಾನೆ. ಇದರಿಂದ ವ್ಯಕ್ತವಾಗುತ್ತೆ ಎಲ್ಲವೂ ನಮ್ಮ ಮನಸ್ಸನ್ನ ಅವಲಂಬಿಸಿಕೊಂಡಿದೆ ಅಂತ. ಶುದ್ಧ ಮನಸ್ಸಿಗೆ ಒಂದು ಹೊಸ ದೃಷ್ಟಿ ಉಂಟಾಗುತ್ತೆ. ಆ ಹೊಸ ದೃಷ್ಟಿ ಉಂಟಾಯಿತು ಅಂದ್ರೆ ಈ ಜಗತ್ತು ಭಗವನ್ಮಯವಾಗಿ ಕಂಡು ಬರುತ್ತೆ. ಅದು ಹಾಗಾಗಬೇಕಾದ್ರೆ ಸಾಧನೆ ಮಾಡಬೇಕು. ಮತ್ತೆ ಅಲ್ಲಿಗೆ ಬರ್ತಾರೆ ಶ್ರೀರಾಮಕೃಷ್ಣ. ಸಾಧನೆ ಮಾಡಿ ಇದ್ದಕ್ಕಿದ್ದಂತೆ ನಾವು ಅದನ್ನು ಕಾಣೋಕೆ ಸಾಧ್ಯವಿಲ್ಲ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಒಂದಂತಕ್ಕಂತಹ ತತ್ವವನ್ನ ನಮ್ಮ ಋಷಿಗಳು ಒಂದೇ ಕಂಡುಹಿಡಿದಿದ್ದಾರೆ. ಈ ಜಗತ್ತಿನಲ್ಲಿ, ಗತಿ ಉಳ್ಳಂತಹ ಈ ಜಗತ್ತಿನಲ್ಲಿ ಏನೇನಿದೆಯೋ ಪ್ರತಿಯೊಂದು ಕೂಡ ಆ ಪರಮಾತ್ಮನಿಂದಲೇ ಆವೃತವಾಗಿದೆ, ಪರಮಾತ್ಮನೇ ಆಗಿದೆ. ನಮ್ಗೆ ಕಾಣ್ತಾ ಇಲ್ವಲ್ಲ ಅಂತ ಕೇಳಿದ್ರೆ ಮೂಢತೆ ಮುಚ್ಚಿಕೊಂಡಿದೆ ಮನಸ್ಸಿಗೆ. ಆ ಮೂಢತೆಯನ್ನು ಹೋಗಲಾಡಿಸಿಕೊಳ್ಬೇಕು ಅಷ್ಟೇ. ಒಂದು ಪರದೆ ಅಡ್ಡ ಇದೆ, ಆ ಪರದೆಯನ್ನು ಸರಿಸಿಕೊಳ್ಬೇಕು ಅಷ್ಟೇನೆ. ಅದಕ್ಕೆ ಬೇಕು ಸಾಧನೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಬಳಿಕ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಹೌದು ಸಾಧನೆ ಬೇಕು. ನೋಡಿ, ಇದನ್ನು ತಿಳ್ಕೊಳ್ಬೇಕು ನೀವು. ಏನು ಅಂತಂದ್ರೆ, ಗಂಡಸಿಗೆ ಹೆಂಗಸಿನಲ್ಲಿ ಸಹಜವಾಗಿ ಆಸಕ್ತಿ ಉಂಟಾಗಿ ಬಿಡುತ್ತೆ. ಹೆಂಗಸು ಸ್ವಾಭಾವಿಕವಾಗಿಯೇ ಗಂಡನನ್ನ ಪ್ರೀತಿಸ್ತಾರೆ, ಗಂಡಸು ಸ್ವಾಭಾವಿಕವಾಗಿಯೇ ಹೆಂಗಸನ್ನ ಪ್ರೀತಿಸ್ತಾರೆ. ಆದ್ದರಿಂದ ಅವರು ಬಹುಬೇಗ ತಮ್ಮ ಆದರ್ಶಗಳಿಂದ ವಿಮುಖರಾಗಿಬಿಡ್ತಾರೆ. ಆದರೆ ಇದನ್ನೇ ಹೇಳಬೇಕಾದ್ರೆ ಏನು ಅಂತ ಹೇಳಿದ್ರೆ, ಸಂಸಾರದಲ್ಲಿ ಬಹಳ ಅನುಕೂಲಗಳಿವೆ. ಅನಿವಾರ್ಯವಾದಾಗ ಸ್ವಪತ್ನಿಯ ಸಹವಾಸ ಮಾಡಿಬಿಡಬಹುದು.
ಸಾಧನೆ ಬೇಕು ಅಂತಂದ್ರೆ ಮೊದಲು. ಆಮೇಲೆ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಹೆಣ್ಣು ಗಂಡಿಗೆ, ಗಂಡು ಹೆಣ್ಣಿಗೆ ಮೋಹಿಸುತ್ತದೆ. ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಪರಸ್ಪರ ಪ್ರೀತಿಸುವುದು ಅಂತಿದೆ. ಆ ಪ್ರೀತಿಸುವ ರಭಸದಲ್ಲಿ ಅವರ ಮನಸ್ಸಿಗೆ ಮೋಹ ಕವಿದುಬಿಡುತ್ತೆ. ಮೋಹ ಕವಿದಾಗ ಮುಕ್ತಿ ದೂರವಾಗಿ ಬಿಡುತ್ತೆ. ಆದ್ರೆ ಇದನ್ನು ನೆನಪಿಟ್ಕೊಳ್ಬೇಕು ಅಂತ ಇನ್ನೊಂದು ವಿಷಯವನ್ನು ಹೇಳ್ತಾ ಇರೋದು ಏನ್ ಹೇಳಿದ್ರೆ, ಸಂಸಾರದಲ್ಲಿದ್ರೆ ಬಹಳ ಅನುಕೂಲವಿದೆಯಂತೆ. ಆದ್ರೆ ಇನ್ನು ತಡೆಯಲಾರೆ ಒಂದನ್ನು ಅನಿವಾರ್ಯ ಪರಿಸ್ಥಿತಿ ಉಂಟಾದಾಗ ಸ್ವಪತ್ನಿಯ ಸಹವಾಸ ಮಾಡಿಬಿಡ್ಬೇಕು. ಯಾಕೆ ಅಂತಂದ್ರೆ ಈ ಕಾಮ ಆಗಿರ್ತಕ್ಕಂಥದ್ದೊಂದು ಭಯಂಕರವಾದ ಆಕರ್ಷಣೆ. ಯಾರು ಕಲಗಳಿಗೆ ಸಾಧ್ಯವೇ ಇಲ್ಲ ಮಾತನ್ನ. ಅಂತ ಮಾತ್ರಕ್ಕೆ ಅದೊಂದು ವಿಚಿತ್ರವಾದಂತಹ ಸ್ಥಿತಿ ಅಂತ ನಮ್ಮ ಯುವಕರು ಯುವತಿಯರು ತಿಳ್ಕೊಂಡಿದ್ದಾರೆ, ನಮ್ಮ ಜನರೆಲ್ಲರೂ ತಿಳ್ಕೊಂಡಿದ್ದಾರೆ. ಇದೊಂದು ಅತ್ಯಂತ ಸಹಜವಾದ ಸ್ಥಿತಿ, ಅದೊಂದು ಸಹಜವಾದ ವ್ಯವಸ್ಥೆ ಇದೆ. ಆದರೆ ಅದನ್ನ ಯಾವ ರೀತಿಯಲ್ಲಿ ನಾವು ಅನುಭವಿಸಬೇಕು ಅಂತ ಹೇಳ್ತಕ್ಕಂತಹ ಸಂಯಮದ ಪಾಠ, ವಿವೇಕದ ಪಾಠ ಇರಬೇಕಾಗುತ್ತೆ. ಈ ಪಾಠವನ್ನು ಹೇಳಿಕೊಡ್ತಕ್ಕಂಥ ಒಂದು ಅಭ್ಯಾಸ ನಮ್ಮಲ್ಲಿ ಇಲ್ಲದ್ರಿಂದ ಈ ಕಾಮ ವಿಕೃತ ರೂಪವನ್ನು ತಾಳಿ ವಿಚಿತ್ರವಾಗಿ ಅದು ಕಂಡು ಬರ್ತಾ ಇದೆ ಸಮಾಜದಲ್ಲಿ. ಹಾಗೆಲ್ಲ ವಿಕೃತವಾಗಿ ವಿಚಿತ್ರವಾಗಿ ಕಂಡು ಬರಬೇಕಾದಿಲ್ಲ. ಅಯ್ಯೋ ಅಶ್ಲೀಲ ಅದು ಅಂತ ಮೂಗು ಮುರಿಯುವಷ್ಟು ಜನ, ಮುಖ ತಿಳಿಸ್ಕೊಳ್ಳುವಷ್ಟು ಜನ, ಅವರೆಷ್ಟು ಮೂಗು ಮುರಿದ್ರು, ಎಷ್ಟು ಮುಖ ತಿಳಿಸಿದ್ರು, ಒಳಗಡೆ ತನ್ನ ಕೆಲಸ ಮಾಡ್ತಾನೆ ಇರುತ್ತದೆ. ಅಲ್ಲದೇನೆ ಎಷ್ಟು ಅಶ್ಲೀಲ ಅಂತ ಹೇಳಿದ್ರು ಕೂಡ ಈ ಮನುಷ್ಯ ಎಲ್ಲಿಂದ ಬರ್ತಾ ಇದ್ದಾನೆ ಸ್ವಲ್ಪ ಯೋಚನೆ ಮಾಡಬೇಕು. ಮನುಷ್ಯ ಬಂದದ್ದೇ ಅಶ್ಲೀಲದಲ್ಲಿ ಅಂತ ಅರ್ಥವೇ ಅರ್ಥವೇನು? ನಾವು ಈ ಕಾಮ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಏನಿದೆಯೋ ಅದನ್ನ ಗೌರವ ಭಾವದಿಂದ ಕಾಣುವ ಒಂದು ಸಂಸ್ಕೃತಿಯನ್ನು ಕಳ್ಕೊಂಡಿದ್ದೇವೆ, ಅಥವಾ ಒಂದು ಸುಸಂಸ್ಕೃತ ಮನೋಭಾವವನ್ನು ಕಳ್ಕೊಂಡಿದ್ದೇವೆ. ಕಾಮವನ್ನ ಗೌರವ ದೃಷ್ಟಿಯಿಂದ ಕಾಣತಕ್ಕಂಥದ್ದು ಇದೆ ಅಂತನ್ನೋದನ್ನ ನಾವು ಮಾತುಕಟ್ಟಿದ್ದೇವೆ. ನಮ್ಗೆ ಯಾರು ಹೇಳ್ಕೊಟ್ಟವರಿಲ್ಲ. ಆದ್ರಿಂದಾಗಿ ಗುಟ್ಟಾಗಿ ಅದು ಬಡಭಾಗ್ನಿಯಂತೆ ಬೆಳೆದು ವಿಚಿತ್ರವಾಗಿ ವಿಕಾರವಾಗಿ ಸಮಾಜದಲ್ಲಿ ಪ್ರಕಟಗೊಂಡು ಸಮಾಜದ ತಳಪಾಯವನ್ನೇ ಅದು ಕಲ್ಪಿಸ್ತಾ ಇದೆ. ಆದ್ರೆ ಈ ಒಂದು ಲೈಂಗಿಕ ಶಿಕ್ಷಣ ಅಂತಕ್ಕಂಥದ್ದೇನಿದೆಯೋ ಅದನ್ನ ಇವತ್ತು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರೇಡಿಯೋ ಕೂಡ ಅದು ಬರ್ತಾ ಇರುತ್ತೆ. ಅದನ್ನ ಸರಿಯಾಗಿ ತಿಳ್ಕೊಂಡ್ರೆ ಇಂತಿಂತಾದ್ರು, ಇದು ಇಂತಿಂತಾದ್ರು, ಇದು ಇಂತಿಂತಾದ್ರು, ಈ ವಯಸ್ಸು ಈ ರೀತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೀಗೆ ಮಾಡ್ಕೊಳ್ಬೇಕು, ಹೀಗಿರ್ಬೇಕು ಕ್ರಮ ನಿಯಮಗಳೆಲ್ಲ ಇವೆ. ಅವುಗಳನ್ನೆಲ್ಲ ನಾವು ತಿಳ್ಕೊಳ್ಳೋದೇ ಆದ ಪಕ್ಷದಲ್ಲಿ ಗಾಬರಿ ಆಗಬೇಕಾಗಿಲ್ಲ, ಗಡಿಬಿಡಿ ಆಗಬೇಕಾಗಿಲ್ಲ. ಮತ್ತೆ ಈ ಒಂದು ದೈಹಿಕ ವಿಚಾರವನ್ನೇ ಆಗಲಿ ಅದನ್ನ 4 ಜನ ಸೇರ್ಕೊಂಡು ವಿಚಾರ ವಿಮರ್ಶೆ ಮಾಡೋದಕ್ಕೆ ಹಿಂದೆ ಹೇಳ್ತಾ ಇದ್ದಾರೆ. ಕಾರಣವೇನು ಅಂತ ಹೇಳಿದ್ರೆ ಅದನ್ನು ಮಾತನಾಡೋ ಹೊತ್ತಿಗೆಲ್ಲ ಅವ್ರ ಮನಸ್ಸು ಗರಿಬಿಲಿ ಆಗುತ್ತೆ. ಆಮೇಲೆ ನಡ್ಕೊಂಡು ಕಳೆದಿರ್ತಕ್ಕಂತಹ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಹೇಗೆ ಭಕ್ಷ್ಯಭೋಜ್ಯಗಳ ವಿವರವನ್ನು ನಾವು ಮಾತಾಡ್ತಾ ಇತ್ತು ಅಂತಂದ್ರೆ ನಾಲ್ಗೆಯಲ್ಲಿ ನೀರು ಸರಿ ಇತ್ತು, ಅದೇ ರೀತಿಯಲ್ಲಿ ಈ ಕಾಮದ ವಿಚಾರ, ಇದರ ಒಂದು ಸ್ವಭಾವ, ಅದ್ರ ಕುರಿತಾಗಿ ಮಾತನಾಡುವ ಹೊತ್ತಿಗೆ ಮನೋವಿಕಾರ ಉಂಟಾಗಿರುತ್ತೆ. ಆ ಮನೋವಿಕಾರ ಉಂಟಾಗೋದ್ರಿಂದ ಇದು ಮಾತನಾಡೋದೇ ಬೇಡ, ತುಂಬಾ ರಗಳೆ ಕೊಂಡು ಮಾಡುತ್ತೆ ಅಂತ ತಿಳ್ಕೊಳ್ತಾರೆ. ಎಷ್ಟೇ ಮಾತಾಡೋದು ಬೇಡ, ತಿಳ್ಕೊಳ್ಳೋದು ಬೇಡ, ಮುತ್ತದಕ್ಕೆ ಹೋಗೋದು ಬೇಡ ಅಂತಂದ್ರೂ ಕೂಡ ಅದು ಬಿಡೋದಿಲ್ಲ. ಆದ್ರಿಂದ ಬಿಚ್ಚು ಮನಸ್ಸಿನಿಂದ ಅದನ್ನ ತಿಳ್ಕೊಳ್ಳೋದ್ರ ಮೂಲಕ ನಾವು ಅದರ ಎಲ್ಲ ಅಪಾಯಕರವಾದಂತಹ ಪರಿಸ್ಥಿತಿಗಳಿಂದ ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ಯುವಕರು ತಮ್ಮ ಸ್ವಪ್ನ ದೋಷದಿಂದ ಬಹಳ ಸಂಕಟ ಪಡ್ತಾ ಇದ್ರು. ಸ್ವಪ್ನ ದೋಷ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸ್ವಪ್ನದಲ್ಲಿ ವೀರ್ಯ ಪತನವಾಗಿರ್ತಕ್ಕಂಥದ್ದು, ವೀರ್ಯ ಬಿದ್ದು ಹೋಗ್ತಕ್ಕಂಥದ್ದು. ಅದು ಹಲವಾರು ಕಾರಣಗಳಿಂದ, ಮಲಬದ್ಧತೆಯ ಕಾರಣದಿಂದ ಆಗಬಹುದು, ಅಥವಾ ಯೌವನದ ಕಾರಣದಿಂದ ಆಗಬಹುದು, ಅಥವಾ ಖಾರ ಪದಾರ್ಥಗಳನ್ನ ರಾತ್ರಿ ಹೊತ್ತು ಜಾಸ್ತಿ ತಿನ್ನೋದ್ರಿಂದ ಆಗಬಹುದು. ಅಲ್ಲಿ ಒಂದು ಬಗೆಯ ಉದ್ರೇಕ ಉಂಟಾಗಿ ಕಳೆದೋಗ್ಬಿಟ್ಟಂತಹ ಪರಿಸ್ಥಿತಿ ಬರುತ್ತೆ. ಕೆಲವರಿಗೆ ವಾರಕ್ಕೊಮ್ಮೆ, ಕೆಲವರಿಗೆ 15 ದಿವಸಕ್ಕೊಮ್ಮೆ, ಕೆಲವು ಗಟ್ಟಿ ಮನಸ್ಸು ಅವರಿಗೆ 3 ತಿಂಗಳು 2 ತಿಂಗಳಿಗೊಮ್ಮೆ ಅದು ಹೊರಟು ಹೋಗ್ತಕ್ಕಂಥದ್ದುಂಟು.
ಅದರಿಂದಾಗಿ ಅವರು ತುಂಬಾ ದುಃಖಗೊಳ್ತಾರೆ. ಅಯ್ಯೋ ಈ ಪ್ರೀತಿ ಅಂತ ಹೇಳಿದ್ರೆ ದೊಡ್ಡ ಟಾನಿಕ್ ಹಾಗೆ ಹೀಗೆ ಅಂತ ಕೊಂಡಾಡಿಬಿಟ್ಟಲ್ಲ, ಅಯ್ಯೋ ಹೋಯ್ತಲ್ಲ, ನಾನು ಇದನ್ನು ದುರ್ಬಲನಾಗ್ಬಿಟ್ಟೆ, ನನ್ನ ತೇಜಸ್ಸನ್ನೆಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಆ ದೃಷ್ಟಿಯಿಂದ ಅವನು ಬರ್ತಾ ಇರ್ತಾನೆ. ಶ್ರೀರಾಮಕೃಷ್ಣರು ಬಹುಶಃ ಒಂದು 2-3 ಉಪನ್ಯಾಸಗಳ ಹಿಂದೆ ಹೇಳಿದ್ದಾರೆ, ಆ ಸ್ವಪ್ನ ದೋಷದಿಂದ ಯಾವುದೇ ಬಗೆಯ ಅಪಾಯವೂ ಇಲ್ಲ, ಅದು ಅತ್ಯಂತ ಸಹಜ, ಹೆದರಿಕೊಳ್ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಆ ಮಾತನ್ನ ನಾನಿಲ್ಲಿ ನಿರ್ಭಡೆಯಿಂದ ಹೇಳಿದಾಗ ಎಷ್ಟೋ ಜನ ಯುವಕರು ಓಡಿ ಬಂದು ಹೇಳಿದ್ರು, ಸ್ವಾಮೀಜಿ ದೊಡ್ಡ ಸಮಸ್ಯೆ ನಮ್ಮ ತಲೆಯಿಂದ ದೂರವಾಯಿತು ಹಾಗೆ ಅಂತ. ಒಂದು ತಿಳುವಳಿಕೆ ಎದುರಂತಕ್ಕಂಥದ್ದು ಸಕಾಲದಲ್ಲಿ ಕೊಡಬೇಕಾದಂತಹ ತಿಳುವಳಿಕೆಯನ್ನು ಕೊಡಲು ಸಾಧ್ಯವಾಯಿತು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಅವರು ಎಂತೆಂಥ ಅಪಾಯಗಳಿಂದ ಮಾಡ್ಕೊಳ್ಬಹುದು. ನಿಜವಾಗಿಯೂ ಅದನ್ನೇನು ಅಪಾಯವಿಲ್ಲ, ಆದರೆ ಇವನು ಭಾವಿಸಿ ಕಲ್ಪಿಸಿ ಕಲ್ಪಿಸಿ ಭಾವಿಸಿ ಅವನು ಬಹಳ ದುರ್ಬಲನೇ ಆಗಿಬಿಡ್ತಾನೆ. ಏನು ಆಗಿದ್ರೂ ಕೂಡ ಅವನು ಗಂಡಾಂತರಕ್ಕೆ ಗುರಿಯಾಗಿಬಿಡ್ತಾನೆ. ಇಂಥ ಮಹತ್ತರವಾದ ಅಪಾಯಗಳಿಂದ ಪಾರಾಗೋದಕ್ಕೆ ಅವಕಾಶವಿದೆ. ಅದು ಯಾಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸಂಸಾರಿಗಳಾದವರು ಸ್ವಪತ್ನಿಯ ಸಹವಾಸ ಮಾಡಿಬಿಡಬಹುದು ಅನಿವಾರ್ಯವಾಗಿ ಅಂತ ಹೇಳ್ತಕ್ಕಂಥ ಮಾತನ್ನು ಎಷ್ಟೊಂದು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ ಅದನ್ನ ಅಂತ ಹೇಳಿದಾಗ ಇನ್ನೊಂದು ಮಾತನ್ನು ಹೇಳ್ತೇನೆ. ಎಷ್ಟೋ ಜನ ಯುವಕರು ಬಂದು ಹೇಳೋದು, ಸ್ವಾಮೀಜಿ ಏನೋ ಒಂದು ಅಶ್ಲೀಲವಾದ ಕಾರ್ಯ ಮಾಡ್ತಾ ಇದ್ದೇನೆ, ಅಪರಾಧ ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ ಉಂಟಾಗುತ್ತೆ ನನಗೆ. ಅವನ ಹೆಣ್ಣು ಜೊತೆಗೆ ಅವನು ವಾಸವಾಗಿರ್ಬೇಕಾದ್ರೆ, ಒಂದು ದಾಂಪತ್ಯವನ್ನು ನಡೆಸಬೇಕಾದ್ರೆ ಅವನಿಗೆ ಆ ಭಾವನೆ ಬರುತ್ತಂತೆ. ಯಾಕೆ ಅದೊಂದು ವಿಚಿತ್ರವಾದಂತಹ ಭಾವನೆ. ಇಲ್ಲದ ಸನ್ಯಾಸಿಗಳು ಅದು ಯಾವುದು ಈ ತ್ಯಾಗ ಅಂತ ಹೇಳ್ತಕ್ಕಂಥದ್ದು, ಬ್ರಹ್ಮಚರ್ಯ ಅಂತ ಹೇಳ್ತಕ್ಕಂಥದ್ದು ಶ್ರೇಷ್ಠ ಆದರ್ಶ, ನನ್ನ ಆ ರೀತಿ ಇರೋದು ಸಾಧ್ಯ ಇದ್ರೆ ಆದ್ರಿಂದ ಇನ್ನೊಂದು ಅಶ್ಲೀಲವಾದ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ತಪ್ಪು. ಅದೆಂಥ ತಪ್ಪು ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕೆ ನನಗೆ ಕೆಲವು ನಿಮಿಷಗಳು ಬೇಕಾಗುತ್ತವೆ. ಅತ್ಯಂತ ಶ್ರೇಷ್ಠ ಭಾವದಿಂದ ಆ ಒಂದು ದಾಂಪತ್ಯವನ್ನು ನಡೆಸಬೇಕು. ಹೆದರ್ಕೊಂಡು ಸಂಕೋಚದಿಂದ ಅದನ್ನು ಮಾಡ್ತಕ್ಕಂಥದ್ದಲ್ಲ, ಅದನ್ನ ಬಹಳ ಪರಮಾತ್ಮನ ಪ್ರಸಾದ ಅಂತ ತಿಳಿದು ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಪುರಂದರದಾಸರ ಕೃಷ್ಣನ ನೆನೆದರೆ ಕಷ್ಟ ಬಂದಿಲ್ಲ ಇಷ್ಟಿಲ್ಲ ಅಂತ ಹೇಳ್ತಕ್ಕಂಥ ಹಾಡಿನಲ್ಲಿ ಅದು ಕೂಡ ಎಲ್ಲ ಬರುತ್ತೆ. ಆದ್ರೆ ನಾನು ಅದನ್ನೆಲ್ಲ ಹೇಳುವುದಿಲ್ಲ ಅಂತ ನಾವು ಅದನ್ನು ಹೇಳಾಕ್ಬಿಟ್ಟಿದ್ದೀವಿ ಅಷ್ಟೇ. ಆದ್ರೆ ಆ ಸಂಸಾರ ಕಾರ್ಯವನ್ನ, ಆ ದಾಂಪತ್ಯ ಕಾರ್ಯವನ್ನ ಪವಿತ್ರ ಭಾವದಿಂದ ಮಾಡ್ಕೊಂಡು ಬರಬೇಕು. ಪರಮಾತ್ಮನ ಪ್ರಸಾದ ಅಂತ ಹೇಳ್ತಕ್ಕಂಥ ದೃಷ್ಟಿ ಮಾಡ್ಕೊಂಡು ಬರಬೇಕು. ಯಾಕಂತಂದ್ರೆ ಅದಿದ್ದು ಆ ಒಂದು ದಾಂಪತ್ಯ ಬಂಧನ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಸಿಕ್ಕಿಕೊಂಡಾಯ್ತು. ಆಮೇಲೆ ಒದ್ದಾಡುಗಳಿಗೆ ಅರ್ಥವಿಲ್ಲ. ಮಾನಸಿಕ ರೋಗಿಗಳಾಗಿ ನಿರ್ಮಾಣಗೊಳ್ತಾ ಇದ್ದಾರೆ ಎಷ್ಟೋ ಜನ. ಅದರ ಬದಲಿಗೆ ಅವರು ಶ್ರೇಷ್ಠವಾದ ರೀತಿಯಲ್ಲಿ ಹೋಗಬಹುದು ಅಂತ ಅನ್ನೋದಕ್ಕೆ ಶ್ರೀರಾಮಕೃಷ್ಣ ಈ ಮಾತುಗಳೆಲ್ಲ ನಮ್ಗೆ ಸಹಾಯಕ್ಕೆ ಬರುತ್ತೆ. ಶ್ರೀರಾಮಕೃಷ್ಣರು ಅನಿವಾರ್ಯವಾದಾಗ ಸ್ವಪತ್ನಿಯ ಸಹವಾಸ ಮಾಡಿಬಿಡಬಹುದು ಅಂತ ಹೇಳಿದಾಗ ಮಾಷಿಯ ಮುಸಿ ನಗ್ತಾ ಇದ್ದಂತೆ. ಆಗ ಶ್ರೀರಾಮಕೃಷ್ಣ ನಗ್ತಾ ಅವರಿಗೆ ಹೇಳ್ತಾ ಇದ್ದಾರೆ, ಏನ್ ಮಾಸ್ಟರ್ ಯಾಕೆ ನಗ್ತಾ ಇದೆಯೇ ಅಂತ. ಹಾಗೇನೇ ಇಂಥ ಸ್ಥಿತಿಗಳೆಲ್ಲ ಬರುತ್ತವೆ, ನಗ್ತಕ್ಕಂಥ ಸ್ಥಿತಿಗಳೆಲ್ಲ ಬರುತ್ತವೆ. ಆದ್ರೆ ಕೃತಕ ಭಾವನೆಯನ್ನು ಖಂಡಿತ ತಾಳಬಾರದು. ಸಹಜ ಭಾವನೆಯಿಂದ ಅದನ್ನೆಲ್ಲ ಪರಿಶೀಲಿಸಿ ಒಂದು ಪವಿತ್ರ ಭಾವನೆಯಿಂದ ವ್ಯವಹರಿಸೋದಕ್ಕೆ ಕಲಿಬೇಕು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ.